ಇನ್ನು ಸಿಎಲ್ಪಿ ಸಭೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದ ಮುಂಭಾಗ ಸಚಿವ ಶಿವಲಿಂಗೇಗೌಡರು ರಿಯಾಕ್ಟ್ ಮಾಡಿದ್ದಾರೆ. ಏನಂತ, ಸಿದ್ದರಾಮಯ್ಯ ಅವರು ಯಾಕೆ ಬಂದಿಲ್ಲ ಅಂತ ಹೇಳಿ ಗೊತ್ತಿಲ್ಲ, ಆದರೆ ಯಾವುದೇ ಅಸಮಾಧಾನ ಅಂತೂ ಇಲ್ಲ ಪಕ್ಷದ ಒಳಗಡೆ, ಆದರೆ ತೃಪ್ತಿ ಇದೆ ಅನ್ನುವಂತಹ ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ರಾಂಗ್ ಮೆಸೇಜ್ ಪಾಸ್ ಆಗಬಾರ್ದು. ಸಿದ್ದರಾಮಯ್ಯ ಅವರು ಯಾವುದೇ ಮೀಟಿಂಗಲ್ಲೂ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ರು, ಆದರೆ ಈಗ ಗೈರಾಗಿದ್ದಾರೆ ಅನ್ನುವಂತಹ ಮಾಹಿತಿ. ಹಾಗಾಗಿ ಬೇರೆ ವಿರೋಧ ಪಕ್ಷಗಳಿಗೆ ಇದು ಬೇರೆ ರೀತಿಯಾದಂತಹ ಸಂದೇಶ ಪಾಸ್ ಆಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಈಗ ರಿಯಾಕ್ಟ್ ಮಾಡಿದ್ದಾರೆ ಸಚಿವ ಶಿವಲಿಂಗೇಗೌಡರು. ಸಿದ್ದರಾಮಣ್ಣವರು ಯಾವ CLP ಸಭೆಯಲ್ಲಿ ಯಾವ ಉದ್ದೇಶಕ್ಕೆ ಬಂದಿಲ್ಲ ಗೊತ್ತಿಲ್ಲ. ಇವತ್ತು CWC ಸಭೆ ಕರೆದಿದ್ದಾರೆ, ಸೆಂಟ್ರಲ್ಲಿ ಹೋಗಿದ್ದಾರೆ. ಯಾರು ಯಾವ ಅಸಮಾಧಾನವೂ ಇಲ್ಲ, ನೀವೇ ಅಸಮಾಧಾನ ಅಂತ ಹೇಳೋರು. ಯಾಕೆ ಅವ್ರು ನೋಡ್ರಿ, ಅವ್ರಿಗೆ ಯಾವುದೋ ಆರೋಗ್ಯ ದೃಷ್ಟಿನೋ ಮತ್ತೊಂದು ಏನೋ ಇರಬಹುದು, ಬಂದಿಲ್ಲ. ಸದನಕ್ಕೆ ಬಂದಿದ್ಮೇಲೆ ಹೋಗಿರ್ತಾರೆ, ಯಾವುದೋ ಇದು ಅಂತ ಇದಿಲ್ಲ ಅಂತ ತಿಳ್ಕೊಂಡಿರ್ಬೋದು. ಇರ್ತಾರೆ, ತೃಪ್ತಿ ಇದೆ. ಅವ್ರು ಹೇಳಿದವ್ರಿಗೆ 7-8 ಜನ ಮಿನಿಸ್ಟರ್ ಕೊಟ್ಟಿದ್ದಾರೆ, ಎಲ್ಲವೂ ಚೆನ್ನಾಗಿದೆ.